नमस्कार, मैं अंजना और आप देख रहे हैं ईश्वर इंडियन न्यूज। आइए ಚಪ್ಪಾಳೆಯನ್ನು ಅದೇ ರೀತಿಯಾಗಿ ಶ್ರೀ ಬಸವರಾಜ ಪಾಟೀಲ್ ಕಾರ್ಯಕ್ರಮದ ಘನ ಅಧ್ಯಕ್ಷರು ಇವರಿಗೆ ಕೂಡ ಸಮಿತಿ ವತಿಯಿಂದ ಒಂದು ಸನ್ಮಾನ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಶ್ರೀ ವಿಜಯಕುಮಾರ್ ಪಾಟೀಲ್ ಗಾರ್ಗಿ ಮಾಜಿ ಉಪಾಧ್ಯಕ್ಷರು ಜಿಲ್ಲಾ ಪಂಚಾಯತ್ ಇವರು ಕೂಡ ಮುಖ್ಯ ಗೌಡ್ರ ಈ ಕಡೆ ಮಾರಿ ಮಾಡಿ ಈ ಭಾಗದ ಗ್ರಾಮದ ರಾಜ್ಕುಮಾರ್ ಪಾಟೀಲ್ ಚಳಿ ಖರಾಬ್ ಆಗ್ಯದ. ವೇದಿಕೆ ಮೇಲೆ ಉಪಸ್ಥಿತರಾದಂತಹ ಇನ್ನೋರ್ವ ನ್ಯೂಸ್ನವ್ರ ಅದಕ್ಕೆ ಅವಾಜ್ ಬರ್ತು ಒಳಗೆ ಮಾಡಬಾರ್ದು. ಮೇಲೆ ಮತ್ತೋರ್ವರ ಅತಿಥಿಗಳಾದಂತಹ ಶ್ರೀ ಇವರನ್ನ ಶ್ರೀ ಕುಶಾಲರಾವ್ ಶರಣಪ್ಪನವರು ಅವರು ಬಂದು ಸನ್ಮಾನಿಸಬೇಕು. ಮೇಲೆ ಮತ್ತೋರ್ವ ಅತಿಥಿಗಳಾದಂತಹ ಶ್ರೀ ಶರಣು ಪಾಟೀಲ್ ಬುಮ್ಮ ಅವರನ್ನ ಉಪಸ್ಥಿತರಾದಂತಹ ಶ್ರೀ ಬಾಲಸುಬ್ರಹ್ಮಣ್ಯಂ ಓಕೆ ರೂಪಾಯಿಯಿಂದ ಚಾಲನೆ ನೀಡಲಾಗುವುದು. ಅದ್ರ ಸಲುವಾಗಿ 200 ರೂಪಾಯಿ ಯಾರು ಆಟ ಆಡ್ತಿರಿ ಅವರು ಈ ಒಂದು ಕಳದಲ್ಲಿ ಬರ್ಬೋದಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಅವರಿಗೆ ಎಲ್ಲಾರ ಬಂದಾರ रेफरी जो कहते रेफरी जी देखिए छुट्टी हुआ हैट्रिक हीरो ಮೂರ್ತಿ ಚಿಕ್ಕದಾದರೂ ಜೊತೆಗೆ ಶ್ರೀ ನಾಗೇಶ್ ಪರ್ವ ವರದಿಗಾರ ಅವರು ಕೂಡ ವೇದಿಕೆಯ ಮೇಲೆ ಬರಬೇಕು. ನಮ್ಮ ಜಾತ್ರಾ ಸಮಿತಿ ವತಿಯಿಂದ ಅವರಿಗೆ ಒಂದು ಕಿರು ಸನ್ಮಾನವನ್ನು ಇಟ್ಕೊಂಡಿದ್ದೇವೆ. ದಯವಿಟ್ಟು ನೋಡ್ಲಿ.
ಕ್ಷೇತ್ರದಲ್ಲೂ ಮಹಿಳೆಯರಿದ್ದಾರೆ. ಈ ಒಂದು ಕುಸ್ತಿ ಒಂದು ವಿಶೇಷ ಕುಸ್ತಿ. ದಯವಿಟ್ಟು ದಶರಥ್ ರಾವ್ ಅಲ್ಲಿಗೆ ಹೊರಡ್ಬಿಟ್ಟ ಜನ ಕುಸ್ತಿ ಆಗಿ ಹೊರಡ್ರಿ. ತಾವೆಲ್ಲರೂ ಕೂತ್ಕೊಳ್ರಿ. ನಮ್ಮ ಕಾರ್ಯದರ್ಶಿ ಕೇಳ್ಕೊಳ್ಳೋದೇನೆಂದ್ರೆ ಮಹಿಳೆ ಮತ್ತು ಹುಡುಗನ ಕುಸ್ತಿ ತಾವೆಲ್ಲರೂ ದಯವಿಟ್ಟು ಪ್ರೇಕ್ಷಕರಿಗೆ ನೋಡಲು ಅನುವು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ದಯವಿಟ್ಟು ವೇದಿಕೆ ಮೇಲೆ ಇರ್ತಕ್ಕಂಥ ಅತಿಥಿಗಳು ಆ ಹುಡುಗಿ ಜೊತೆ ಒಂದು ಭಾವಚಿತ್ರವನ್ನು ತೆಗೆದುಕೊಳ್ಳಬೇಕಾಗಿ ಕೇಳಿಕೊಳ್ತೇವೆ. ನಮ್ಮ तमन्ना अब हमारे दिल में है, देखना है जोर कितना बाजू है कातिल में है. ಸನ್ಮಾನವನ್ನು ಮಾಡಲಾಗ್ತದೆ. ರಾಜಕೀಯ ಹಳೆ ಪೈಲ್ವಾನ್ ಅಭಿನಂದನೆಗಳು. ರೊಕ್ಕ ಬಿ ನಿಮ್ಗೆ ಯಾವ್ದಾಗ 5 ದಿನ ಕೊಡ್ರಿ, ರೊಕ್ಕ ಕೊಡಬೇಕು ಕೊಡ್ರಿ. पैसे दो पैसे वहीं दो पैसे. ಬರ್ರಿ ಇತ್ತ ಕೊಡ್ರಿ ಸಂತೋಣ ಇತ್ತ ಕೈ ಮಾಡಿ ರೊಕ್ಕ ಕೊಡ್ರಿ. ಪೊಲೀಸ್ ಅಣ್ಣವರು ಜರ ವೇದಿಕೆ ಕಡೆ ಬರಬೇಕು. ನಿಮ್ಮ ಲಾಂಟಿ ಸುಮ್ಮನೆ ಕುಂತಂತ ಜರ ತೋರ್ಸ್ಬಿಡ್ಬೇಡಿ. ಖವಾಲಿ ಎಲ್ಲ ನಿಂತ್ಬಿಟ್ಟಿತ್ತು ಅವಾಗಿಂದ ಅವಾಗ ಅದು ಜೋರಾದ ಚಪ್ಪಾಳೆ. ಅದೇ ರೀತಿಗೆ ಅವರ ಪಿ ಅವರು ಸಂದೀಪ್ ಅವರು ಸಹ ಅವ್ರಿಗೆ ಅವಾಗಿಂದ ಸ್ಪಂದಿಸಿ ಈ ನಮ್ಮ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಸರ್. ಅಸಲಿಗೆ ನಮ್ ಗ್ಯಾರಂಟಿ ಸರ್ ನೀವು ಹೇಳ್ಬೇಕಾಗ್ತದೆ, ಯಾಕಂದ್ರೆ ಅವ್ರ ವ್ಯಾಪ್ತಿಗೂ ಬರ್ತದೆ. ಅದ್ರ ಸಲುವಾಗಿ ಅವ್ರಿಗೆ ತುಂಬ ಧನ್ಯವಾದಗಳು ಸಲ್ಲಿಸ್ತೇವೆ ಸರ್. ದರ ಕೊಡ್ರಿ. ಅಧ್ಯಕ್ಷ ಉಪಾಧ್ಯಕ್ಷರೇ, ನೀವು ತಾವು ಕೊಟ್ಟಿರ್ತಕ್ಕಂಥ ಸಮಯ 5 ನಿಮಿಷ ಮುಗಿದೋಗಿದೆ. ಅಲ್ಲಿ ಎದುರು ಅರ್ಜುನ್ ಅವರೇ, ಈ ಫೈನಲ್ ಕುಸ್ತಿ ಐತ್ರಿ. 1:50 ನೋಡ್ರಿ ಟೈಮು. ಎಲ್ಲರಿಗೂ ಪ್ರೇಕ್ಷಕರಿಗೂ ನೋಡಿ ಸಾಕಾಗ್ಯದ. ಪಾಪ ಅವ್ರು ಹೇಗೆ ಹೋಗೋ ಲಡ್ಡು ಮರ ಹೋಗ್ತಾರ. ನೀವು ಫೈನಲ್ ಹಚ್ಚಾರಿ. ಕೇಸರಿ ಬಿರುದಿನೊಂದಿಗೆ ಬಹುಮಾನವನ್ನ ಅವರಿಗೆ ಕೊಡಲಾಗುತ್ತದೆ. ಪ್ರಸಾದ್ ಸಿಂಧೆ ವರ್ಸಸ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ಇದೇ ಕಲ್ಲದಲ್ಲಿ ನಮ್ಮ ಹರ್ಷದ್ ಅವರು ಫೈನಲ್ ಕುಸ್ತಿ ಗೆದ್ದಿದ್ರು. ಅದಾದ ನಂತರ ಅವರು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲೂ ಕೂಡ ಒಂದು ಅವರ ಪ್ರತಿಭೆಯನ್ನು ತೋರಿಸಿದ್ದಾರೆ. ಅವರಿಗೆ ಈ ಒಂದು ಕಮಿಟಿಯ ಆಲ್ ಇಂಡಿಯಾ ಲೆವೆಲ್ ಕೂಡ ಆಡಿದ್ದಾರೆ. ಅವರಿಗೆ ಈ ನಮ್ಮ ಕಮಿಟಿಯ ಪರವಾಗಿ ಹಾಗೂ ಸಮಸ್ತ ಕುಸ್ತಿ ಕ್ರೀಡಾಪಟುವ ಪರವಾಗಿ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ತಾವೆಲ್ಲರೂ ಗೌರವ ಸೂಚಿಸಬೇಕಾಗಿ ಕೇಳಿಕೊಳ್ತೇವೆ. साइड जरा पीछे पहलवानों को सूचित किया जाता है आपके लिए वहाँ पर आप कृपा वहाँ प्रसाद स्वीकार करने के लिए आपको विनती किया जाता है. ಈ ಒಂದು ಕುಸ್ತಿ ಕಲದಲ್ಲಿ ಸ್ಪಾನ್ಸರ್ಡ್ ಆಗಿ ಸುಮಾರು 1 ಲಕ್ಷವಿರಲಿ 2 ಲಕ್ಷ ಇರಲಿ ಅವರೇ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇದು ನಮ್ಮ ಪೂರ್ವಜರಿಂದಲೂ ಈ ಕುಸ್ತಿ ಕಾರ್ಯಕ್ರಮ ನಡೀತಾ ಇತ್ತು. ಅದೇ ರೀತಿಯಾಗಿ ನಾವು ಇನ್ನೊಂದು ಹೇಳಬೇಕಾದ್ರೆ ಇಂದು
ಸುಮಾರು ಕುಸ್ತಿಗಳ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನಂದರೆ ಕೊನೆಯ ಕುಸ್ತಿ 10,000 ರೂಪಾಯಿ ಜೊತೆ ಒಂದು ಟ್ರೋಫಿ ಕೊಟ್ಟಿರ್ತಕ್ಕಂಥದ್ದು. ಆ ಟ್ರೋಫಿನ ನೋಡಿದಾಗ ಈ ಪ್ರಸಾದ್ ಸಿಂಧೆ ಲಾತೂರ್ ಅಂತಕ್ಕಂಥವರು ಈ ಒಂದು ವಿಜೇತರಾಗಿ ಹೊರಹೊಮ್ಮಿದ್ದಾರೆ. ಇಂದಿನ ಒಂದು ನಮ್ಮ ಅಷ್ಟೂರು ಗ್ರಾಮದ ಕುಸ್ತಿಯ ಹೆಮ್ಮೆಯ ಒಂದು ಕುಸ್ತಿ ಪಟುವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಒಂದು ಕುಸ್ತಿ ಕಾರ್ಯಕ್ರಮಕ್ಕೆ ರೆಫರಿಯಾಗಿ ಬಂದಿರತಕ್ಕಂಥ ಇರ್ಷದ್ ಪೈಲ್ವಾನ್ ಅವರು, ರಶೀದ್ ಭಾಯ್ ಅವರು, ಅದೇ ರೀತಿಯಾಗಿ ನಮ್ಮ ವಿಶೇಷವಾಗಿ ನಮ್ಮ ಮಾಜಿ ಶಾಸಕರು ಅಂದರೆ ಅಶೋಕ್ ಖೇಣಿ ಸಾಹೇಬರು ಸಹ ಈ ಒಂದು ಜಂಗಿ ಕುಸ್ತಿಯ ಕೊನೆಯ ಫೈನಲ್ ಪಂದ್ಯಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಿಗೂ ತುಂಬು ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಕುಸ್ತಿ ನಡಿಬೇಕಾದ್ರೆ ನಮ್ಮ ಅಷ್ಟೂರು ಗ್ರಾಮದ ಜಾತ್ರಾ ಮಹೋತ್ಸವ. सभी को आदाब, नमस्ते। आज यात्रा महोत्सव कमेटी हमको बुलाकर जो यहाँ पे सम्मान की है, मैं पहले सबका मैं धन्यवाद अर्पित करता हूँ। ये कुश्ती कार्यक्रम कैसा है, ये हमारा गांव जो अष्टूर है, ये मेरे नाना का यहाँ के पटेल थे नाना मेरे, और मेरा ननियाल है, और मेरे पिताजी भी बहुत मशहूर पहलवान थे इस ज़माने में। यहाँ पे उनके ज़माने से हम 55 साल से जो है ना यहाँ पे साथ देते हैं, हमारे पिताजी से लेके हम भी, क्योंकि यहाँ पे एक आंध्रा, तेलंगाना और महाराष्ट्र, कर्नाटका से जो है अच्छे रेसलर्स आते हैं, और उनको अच्छा सा अच्छा जो है इनाम देके हम उनको इज़्ज़त देते हैं। तो लिहाजा हर साल की तरह इस साल भी जो है बहुत अच्छे अंदाज में, बहुत कामयाब तरीके से जो है ना कुश्ती हुई है। मैं जीतने वालों को भी और हारने वालों को भी, दोनों को जो है ना मुबारकबाद देता हूँ। दो पहलवान जब खल्ले में उतरते हैं, एक को हारना है, एक को जीतना है, फिर आगे अच्छी तैयारी करके आइए, तुम्हें और ज़्यादा जो है ना सम्मान देंगे। इस मौके पे मैं अशोक खेनी साहब का, हमारे भाई अमृत चिमकोड़ साहब का, हमारे सबसे बड़ी बात हमारे रेड्डी साहब जो हर साल की तरह इस साल स्पॉन्सर्स कर रहे हैं, उनका मैं दिल को गहराई से मैं धन्यवाद अर्पित करता हूँ, और कमेटी का भी मैं जो है ना शुक्रिया अदा करता हूँ। हमको बुलाकर इज्जत बख्शी है, धन्यवाद। आगे आने वाले दिनों में कुछ चेंजेस सर कुश्ती में यहाँ पर जगह कम है दिनों में, और इससे जो है ना बड़ा खल्ला बनाकर हम कोशिश करेंगे। परसों एक जो है ना स्टेट लेवल जो है ना स्पोर्ट्स कमेटी के जो जिम्मेदार आए थे, मैं उन्हें बताया जो है यहाँ पे हमारे जैसा हारकुड़ में जैसा बनाए हैं, यहाँ पे भी एक अगर जो है आगे ಭಕ್ತಾದಿಗಳು ಹಾಗೂ ರೆಫರಿಯವರು ಎಲ್ಲ ಒಂದು ಮಾಜಿ MLA ಸರು, ರೆಡ್ಡಿ ಸಾಹೇಬರು, ಎಲ್ಲಕ್ಕಿಂತ ಹೆಚ್ಚಿಗೆ ಹೇಳಬೇಕು, ನಮ್ಮ ರೆಡ್ಡಿ ಸಾಹೇಬರು ಈ ಕುಸ್ತಿಗೆ ಒಲವು ಕೊಟ್ಟರ, ನಮ್ಗೆ ಸಪೋರ್ಟ್ ಮಾಡ್ತಾ ಬಂದ್ರೆ. ಅಷ್ಟೂರು ಗ್ರಾಮ ಅಂದ್ರೆ ಅವರು ತೆಲಂಗಾಣದವ್ರು ಇದ್ದರೂ ಕೂಡ ಅಷ್ಟೂರು ಗ್ರಾಮ ಅಂದ್ರೆ ನಂದೇ ಎಂಬುದೊಂದು ಭಾವನೆ ಅವ್ರ ಬಳಿ. ಒಂದು ಯಾವುದೇ ಸಾರ್ವಜನಿಕ ಒಂದು ಯಾವುದೇ ದೇವಸ್ಥಾನ ಇರ್ಬೋದು, ಮತ್ತೊಂದು ಇರ್ಬೋದು, ಅವರಿಗೆ ಹುಮ್ಮಸೋರು ಆಸಕ್ತಿ. ಯಾಕಂದ್ರೆ ದುಡ್ಡು ಬಹಳಷ್ಟು ಜನರ ಬಲ್ಲಿದೆ, ಆದ್ರೆ ಅವ್ರ ದುಡ್ಡು ಖರ್ಚು. ಟಿವಿ, ಲ್ಯಾಪ್ಟಾಪ್ ಇಂಥದ್ದನ್ನು ನೋಡ್ತಕ್ಕಂಥ ಮಕ್ಕಳಿಗೆ ಇದು ಒಂದು ಒಳ್ಳೆ ದಾರಿ ಹಾಕೊಡುವಂಥ ಕೆಲಸ ನಮ್ಮ ಕಮಿಟಿಯಿಂದ, ನಮ್ಮ ಊರಿನಿಂದ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ಯಾಕಂದ್ರೆ ನೋಡಿ, ಇದು ಈ ಕಲೆ ಬೆಳೆಸಬೇಕು ಅಂತಂದ್ರೆ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು. ಅವ್ರು ಮೊಬೈಲಲ್ಲೇ ಕುಸ್ತಿ ಅಂದ್ರೆ ಏನು ಅಂತ ಹೇಳಿ ನೋಡ್ತಾ ಇದ್ದಾರೆ ಹೊರತು ಕುಸ್ತಿ ಹೆಂಗೆ ಆಡಬೇಕು ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಇಂಥ ಒಂದು ದಿನಮಾನದಲ್ಲಿ ನಾವು ಕುಸ್ತಿ ಹೆಂಗೆ ಆಡಬೇಕು, ಯಾವ ರೀತಿ ಆಯೋಜನೆ ಮಾಡಬೇಕು ಅಂತಕ್ಕಂಥದ್ದನ್ನ ಇನ್ನೂ ನಮ್ಮ ಪೂರ್ವಜರಿಂದ ನಾವು ನಡ್ಸ್ಕೊಂಡು ಬಂದಿದ್ದೀವಿ. ಅದು ಆ ಸಂಸ್ಕೃತಿ ನಮ್ಮ ಮಕ್ಕಳಿಗೂ ಕಲಿಸ್ತಾ ಇದ್ದೀವಿ. ಇದು ಒಂದು ದೊಡ್ಡ ವಿಚಾರ ಅಂತ ಹೇಳ್ತೀನಿ. ನಮ್ಮ ಗ್ರಾಮದ ಪರವಾಗಿ ಇದೊಂದು ಒಳ್ಳೆ ಕೆಲಸ ಆಗ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ನೆರೆದಂಥ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ರೆಫರಿಯಾಗಿ ಕೆಲಸ ನಿರ್ವಹಿಸಿದಂತಹ ನಮ್ಮ ರೆಫರಿ ಸರ್ ನಮ್ಮ ರಾಶೇದ್ ಪೈಲ್ವಾನ್ ಅವರು ಕೂಡ ಈ ಒಂದು ಕುಸ್ತಿಯನ್ನ ಬಹಳಷ್ಟು ಸುಗಮವಾಗಿ ಸುವ್ಯವಸ್ಥಿತವಾಗಿ